ಚನ್ನಗಿರಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸುಬೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈಗಾಗಲೇ ಅಮ್ಜದ್ನನ್ನ ಬಂಧಿಸಿರುವ ಪೊಲೀಸರು ಆತನ ಬಳಿ ಇದ್ದ 10ಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ಚನ್ನಗಿರಿಯ ಲೈಂಗಿಕ ದೌರ್ಜನ್ಯ ಪ್ರಕರಣ. ಅಮ್ಜದ್ ಮನೆ, ಮೆಡಿಕಲ್ ಶಾಪ್, ತಾಯಿ ಮನೆ ಶೋಧ ನಡೆಸಿದ ಪೊಲೀಸರು. ಅಮ್ಜದ್ ಬಳಿ ಇದ್ದ 10ಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ವಶಪಡಿಸಿಕೊಂಡ ಪೊಲೀಸರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಅಮರ್ ಮೆಡಿಕಲ್ ಶಾಪ್ ಮಾಲೀಕ ಅಮ್ಜದ್ನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಫೋಕ್ಸೋ ಸೇರಿದಂತೆ ವಿವಿಧ ಸೆಕ್ಷನ್ ಅಡಿಯಲ್ಲಿ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈಗಾಗಲೇ ಅಮ್ಜದ್ನನ್ನ ಬಂಧಿಸಿರುವ ಪೊಲೀಸರು ಸ್ಥಳ ಮಹಜರು ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ದಾವಣಗೆರೆಯಲ್ಲಿರುವ ಅಮ್ಜದ್ ಮನೆ, ಚನ್ನಗಿರಿಯ ಅಮರ್ ಮೆಡಿಕಲ್ಸ್ ಹಾಗೂ ಅಮ್ಜದ್ ತಾಯಿ ಮನೆಯನ್ನ ತಲಾಶ್ ನಡೆಸಿರುವ ಪೊಲೀಸರು ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10ಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹ್ಯಾಂಡಿಕ್ಯಾಮ್, ಲ್ಯಾಪ್ಟಾಪ್, ಮೊಬೈಲ್ ಸಿಮ್ ಕಾರ್ಡ್, ಹಾರ್ಡ್ ಡಿಸ್ಕ್, ಮೆಮೊರಿ ಕಾರ್ಡ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವಿಡಿಯೋ ನೋಡಿ ಸಂತ್ರಸ್ತರನ್ನ ಪತ್ತೆ ಹಚ್ಚುತ್ತಿದ್ದು ಅವರಿಗೆ ನೋಟಿಸ್ ನೀಡಿ ಅವರ ಹೇಳಿಕೆ ಪಡೆದ ನಂತರ ತನಿಖೆ ಮತ್ತಷ್ಟು ಚುರುಕುಗೊಳ್ಳಲಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಅಡಿಯಲ್ಲಿ ಮತ್ತೆ ಅದರ್ ಐಟಿ ಸೆಕ್ಷನ್ಸ್ ಅಲ್ಲಿ 66A, 66 ಎಲ್ಲ ಇನ್ಕ್ಲೂಡಿಂಗ್ ರೇಪ್ ಸೆಕ್ಷನ್ಸ್ ಕೂಡ ಹಾಕಿ ನಾವು ಪ್ರಕರಣವನ್ನ ಸೋಮೋಟಿವ್ ಸ್ವಯಂ ಪ್ರಕರಣವನ್ನ ದಾಖಲು ಮಾಡಿದ್ದೇವೆ. ಈ ತನಿಖೆಯನ್ನ ಪದ್ಮಶ್ರೀ DYSP ಸೆನ್ ಅವರು ಮಹಿಳಾ ಅಧಿಕಾರಿನೇ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ 3 ಕಡೆ ಸರ್ಚಸ್ ಅನ್ನ ಮಾಡಿದ್ದೇವೆ. ಒಂದು ಚನ್ನಗಿರಿ ಪಟ್ಟಣದಲ್ಲಿ, ಅದು ಅಮರ್ ಮೆಡಿಕಲ್ ಯಾರು ಆರೋಗ್ಯ ಅಂತ ಇದ್ದಾರೆ ಅವರು ಇದ್ದಂತಹ ಅಥವಾ ಅವರು ಶಾಪ್, ಮೆಡಿಕಲ್ ಶಾಪು, ಮತ್ತೆ ಅವರಿಗೆ ಸಂಬಂಧಿಸಿದಂತಹ ಒಂದು ಮನೆ ದಾವಣಗೆರೆಯಲ್ಲಿ, ಮತ್ತೆ ಅವರ ತಾಯಿ ತಂದೆಯವರು ಇರುವ ಮನೆ, ಈ 3 ಮನೆಗಳಲ್ಲಿ ನಾವು ಈಗಾಗಲೇ ಸರ್ಚ್ ಅನ್ನ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಫರ್ದರ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ನೆಲ್ಲ ಇದುವರೆಗೂ 10ಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅನ್ನ, ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್, ಸಿಡೀಸು, ಮೆಮೊರಿ ಚಿಪ್ಸ್, ಹ್ಯಾಂಡಿಕ್ಯಾಮ್, ಹಾರ್ಡ್ ಡಿಸ್ಕ್ ಎಲ್ಲವನ್ನು ಕೂಡ ಸೀಸ್ ಮಾಡಿದ್ದೇವೆ. ಅದರಲ್ಲಿ ಇರುವಂತಹ ವಿಡಿಯೋವನ್ನು ಅನಲೈಸ್ ಮಾಡ್ತಾ ಇದ್ದೇವೆ. ಅದು ಅನಲೈಸ್ ಮಾಡೋದ್ರ ಜೊತೆಗೆ ವಿಕ್ಟಿಮ್ಸನ್ನು ಐಡೆಂಟಿಫೈ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸೊ ಯಾವಾಗ ವಿಕ್ಟಿಮ್ಸ್ ಐಡೆಂಟಿಫೈ ಆದ ನಂತರ ಅವರುಗಳಿಗೆ ನೋಟಿಸ್ ಕೊಟ್ಟು ಮುಂದಿನ ತನಿಖೆಯನ್ನ ಮುಂದುವರಿಸ್ತೇವೆ. ಚನ್ನಗಿರಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರು ಯಾರು ಕೂಡ ದೂರು ನೀಡಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿದಾಡುತ್ತಿದ್ದು ಪೊಲೀಸರೇ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಪೊಲೀಸರು ವಶಪಡಿಸಿಕೊಂಡಿರುವ ಮೆಮೊರಿ ಕಾರ್ಡ್, ಹಾರ್ಡ್ ಡಿಸ್ಕ್ನಲ್ಲಿ 8-10 ವರ್ಷದ ಹಳೆಯ ವಿಡಿಯೋಗಳಿದ್ದು ಅವುಗಳನ್ನ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅಲ್ಲದೆ ಸಂತ್ರಸ್ತರನ್ನ ಪತ್ತೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಚನ್ನಗಿರಿ ಪ್ರಕರಣ ಮಹಿಳಾ ಲೈಂಗಿಕ ದೌರ್ಜನ್ಯ ಪ್ರಕರಣವಾಗಿದ್ದು ವಿಶೇಷ ಕಾಳಜಿ ವಹಿಸಿ ತನಿಖೆ ಮಾಡಲಾಗುತ್ತಿದೆ ಎಂದರು. ಯಾರೇ ಆಗಲಿ ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗುವ ರೀತಿ ನಡೆದುಕೊಂಡರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ SP ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸಂತ್ರಸ್ತರು ಇದುವರೆಗೆ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು ಈಗ ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಆ ವಿಡಿಯೋಸು ಕೆಲವೊಂದು 8 ವರ್ಷ 10 ವರ್ಷದ ಹಳೆಯ ವಿಡಿಯೋಸ್ ಆಗಿದೆ. ಹಾಗಾಗಿ ಸ್ವಲ್ಪ ವಿಕ್ಟಿಮ್ಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಲೇಟ್ ಆಗ್ತಾ ಇದೆ. ಸೊ ವಿಕ್ಟಿಮ್ಸ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಈ ಪ್ರಕರಣದಲ್ಲಿ ಮಹಿಳೆಯರ ಒಂದು ತನಿಖೆ ಪ್ರಕರಣ ಆಗಿರೋದ್ರಿಂದ ಮೇಡಮ್ ಸಹ ಒಂದು ಮಹಿಳೆ ಆಗಿರೋದ್ರಿಂದ ಹೆಚ್ಚಿನ ಗಮನ ಹರಿಸಿ ಪ್ರಕರಣವನ್ನ ಒಂದು ಹಂತವನ್ನು ಹೆಚ್ಚಿನ ತನಿಖೆ ಮಾಡ್ತಿದ್ದಾರೆ ಅಂತ. ಹೌದು, ಇದು ಮಹಿಳಾ ದೌರ್ಜನ್ಯ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟದ್ದು ಆಗಿರೋದ್ರಿಂದ ನಾವು ಮಹಿಳೆ ಮತ್ತು ಮಕ್ಕಳ ಪ್ರಕರಣ ಅಂತ ಹೇಳಿದಾಗ ಯಾವಾಗಲೂ ಕೂಡ ವಿಶೇಷವಾದ ಕಾಳಜಿ ವಹಿಸಿ ಪ್ರಕರಣದ ತನಿಖೆಯನ್ನ ಮಾಡ್ತೇವೆ. ಹಾಗಾಗಿ ನಾವು ಇಮಿಡಿಯೇಟ್ ಆ ವಿಡಿಯೋ ನಮ್ಮ ಗಮನಕ್ಕೆ ಬಂದಾಗ ಯಾರು ಕಂಪ್ಲೇಂಟ್ ಬರಬೇಕಂತ ಕಾಯ್ದೆ ನಾವೇ ಸೋಮೋಟಿವ್ ಕಂಪ್ಲೇಂಟ್ ಅನ್ನ ಮಾಡಿಕೊಂಡು ತದನಂತರ ಎಲ್ಲ ಆಂಗಲ್ಗಳಿಂದಲೂ ಕೂಡ ನಾವು ತನಿಖೆಯನ್ನ ಮಾಡಿದ್ದೇವೆ. ತನಿಖೆಯನ್ನ ಇದೇ ರೀತಿಯಾಗಿ ಇನ್ನು ಎಲ್ಲ ರೀತಿಯಲ್ಲೂ ಕೂಡ ನಾವು ಒಟ್ಟಿನಲ್ಲಿ ಚನ್ನಗಿರಿ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಆ ಕಾಮುಕನಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಎಲ್ಲರ ಆಗ್ರಹವಾಗಿದೆ.